ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಜಾಬ್ ಕರ್ನಾಟಕ. ಸೊ ಇವತ್ತು ನಾನು ಮತ್ತೆ ಇನ್ನೊಂದು ಹೊಸ ಹುದ್ದೆ ವಿಷಯವಾಗಿ ಬಂದಿದ್ದೇನೆ. ಸೊ ಈ ಹುದ್ದೆ ಬಂದು ರಾಷ್ಟ್ರಪತಿ ಭವನದಲ್ಲಿ ಇರುವಂಥ ಒಂದು ಹುದ್ದೆ ಅಂತ ಹೇಳ್ಬೋದು. ಸೊ ಇದಕ್ಕೆ 10th ಪಾಸ್ ಆಗಿದ್ರೆ ಸಾಕು. ಸೊ ಇದೊಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ 10th ಪಾಸ್ ಆಗಿರೋರಿಗೆ. ಸೊ ಇಲ್ಲಿ ಪ್ರೆಸಿಡೆಂಟ್ಸ್ ಬಾಡಿ ಗಾರ್ಡ್ ಗ್ರೂಮ್ ಅಂತ ಹೇಳಿ ಒಂದು ಪೊಸಿಷನ್ಗೆ ಕರೆದಿದ್ದಾರೆ. ಅಂದರೆ ಅಶ್ವದಳವನ್ನ ನಿರ್ವಹಣೆ ಮಾಡುವಂಥ ಒಂದು ಕೆಲಸ ಅಂತಾನೆ ಹೇಳ್ಬೋದಾಗಿದೆ. ಸೊ ನಾನು ಬನ್ನಿ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ಇಷ್ಟು ವೇತನ ಶ್ರೇಣಿ ಇರುತ್ತೆ ನೋಡಿ. ಇಲ್ಲಿ ಬೇಸಿಕ್ ವೇತನ ಶ್ರೇಣಿನೇ 29,000 ರೂಪಾಯಿ ಇದೆ. ಸೊ ಗ್ರೂಪ್ ಸಿ ವೇತನ ಶ್ರೇಣಿಯನ್ನ ಕೊಡುವಂಥದ್ದು. ಸೊ ಬನ್ನಿ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ತಿಳ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ನೋಡಿ ಆ ಒಂದು ವೆಬ್ಸೈಟ್ ನಲ್ಲ ಇದ್ದೀನಿ. ಸೊ ನಿಮಗೆ ಈ ಒಂದು ನೋಟಿಫಿಕೇಶನ್ ಬೇಕು ಅಂತಂದ್ರೆ ಈ ಒಂದು ವೆಬ್ಸೈಟ್ಗೆ ಬನ್ನಿ. ನೋಡಿ, ಇಂಡಿಯನ್ ಆರ್ಮಿ INDIANARMY.NIC.in. ಸೊ ಇಂಡಿಯನ್ ಆರ್ಮಿ ಹೋಮ್ ಪೇಜ್ ಅಲ್ಲೇ ಇರುವಂತದ್ದು. ಸೊ ನೋಡಿ, ಈ ಒಂದು ಹೋಮ್ ಪೇಜಿಗೆ ಬಂದು ಸೊ ಇಲ್ಲಿ ನಿಮಗೆ ಒಂದು ನೋಟಿಫಿಕೇಶನ್ ಸಿಗುತ್ತೆ. ನೋಡಿ ಇಲ್ಲಿ ನೋಟಿಫಿಕೇಶನ್ಗಳು ಎಷ್ಟೊಂದು ಬರ್ತಾ ಇದೆ ಇಲ್ಲಿ. ಸೊ ನೋಡಿ, ಇಲ್ಲಿ ನೋಟಿಫಿಕೇಶನ್ ಹೋಗ್ತಾ ಇರುತ್ತೆ ಇಲ್ಲಿ. ಸೊ ನೋಡಿ, ಇಲ್ಲಿ ಬಂದ್ಬಿಟ್ಟು ಎಂಪ್ಲಾಯ್ಮೆಂಟ್ ನೋಟಿಸ್ ಫಾರ್ PBG ರಾಷ್ಟ್ರಪತಿ ಭವನ್ ಅಂತ ಹೇಳಿ ಇಲ್ಲಿ ಇರುತ್ತೆ. ಸೊ ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. PBG ಅಂದ್ರೆ ಪ್ರೆಸಿಡೆಂಟ್ಸ್ ಬಾಡಿ ಗಾರ್ಡ್ ಗ್ರೂಮ್ ಅಂತ ಹೇಳಿ ಒಂದು ಎಂಪ್ಲಾಯ್ಮೆಂಟ್ ನೋಟಿಫಿಕೇಶನ್ ಇರುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದನ್ನ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೋಡ್ತಾ ಇದ್ದೀರಾ ಇಲ್ಲಿ ಈ ಒಂದು ನೋಟಿಫಿಕೇಶನ್ ಬಂದಿರುವಂಥದ್ದು 13 ನವೆಂಬರ್ 2021 ನೋಟಿಫಿಕೇಶನ್ ಬಂದಿರುವಂಥದ್ದು. ಸೊ ಈ PBG ಪೊಸಿಷನ್ಗೆ ನೋಡಿ, ಇದಕ್ಕೆ 30 ದಿನಗಳ ಕಾಲ ಕೊಟ್ಟಿದ್ದಾರೆ ಅಪ್ಲೈ ಮಾಡೋದಕ್ಕೆ. ಅಂದರೆ 12 ಡಿಸೆಂಬರ್ 2021 ನೀವು ಈ ಒಂದು ಅಪ್ಲಿಕೇಶನ್ ಅನ್ನ ನೀವು ಅವ್ರಿಗೆ ಕಳ್ಸಿಕೊಡ್ಬೇಕಾಗತ್ತೆ. ಇದು ಆಫ್ಲೈನ್ ಮೂಲಕ ಕಳ್ಸಿಕೊಡುವಂಥದ್ದು, ಪೋಸ್ಟ್ ಮೂಲಕ ಕಳ್ಸಿಕೊಡುವಂಥ ಒಂದು ಅಪ್ಲಿಕೇಶನ್ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇರುವಂಥವ್ರು ಪೋಸ್ಟ್ ಮೂಲಕ ಕಳ್ಸಿಕೊಡ್ಬೇಕಾಗತ್ತೆ. ಸೊ ಯಾವುದೇ ರೀತಿಯಾದಂಥ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ಈ ಒಂದು ಪೊಸಿಷನ್ಗೆ ಅಪ್ಲೈ ಮಾಡಬೇಕಾಗತ್ತೆ. ಸೊ ಮಾಮೂಲಿ 22 ರೂಪಾಯಿ ಸ್ಟ್ಯಾಂಪ್ ಮೂಲಕ, ಸೊ ರಿಜಿಸ್ಟರ್ಡ್ ಪೋಸ್ಟ್ ಅಥವಾ ಮೂಲಕ ನೀವು ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳ್ಸಿಕೊಡ್ಬೇಕಾಗತ್ತೆ. ಸೊ ಬನ್ನಿ ಈ ಒಂದು ನೋಟಿಫಿಕೇಶನ್ ಹೋಗ್ಬಿಟ್ಟು ನೀವು ಇಲ್ಲಿ ನೋಡಿ, ಡೌನ್ಲೋಡ್ ಅಂತ ಆಪ್ಷನ್ ಇರುತ್ತೆ. ಸೊ ಈ ಒಂದು ಡೌನ್ಲೋಡ್ ಅಂತ ಒಂದು ಆಪ್ಷನ್ ಅನ್ನ ನೀವು ಕೊಟ್ರೆ ಸೊ ಈ ಒಂದು ನೋಟಿಫಿಕೇಶನ್ ಡೌನ್ಲೋಡ್ ಆಗುತ್ತೆ. ಸೊ ಡೌನ್ಲೋಡ್ ಆಗಿರೋ ನೋಟಿಫಿಕೇಶನ್ ಆಲ್ರೆಡಿ ನನ್ನ ಹತ್ರ ಇದೆ ಇಲ್ಲಿ. ಸೊ ನೋಡ್ತಾ ಇದ್ದೀರಾ. ಸೊ ನೋಡಿ ಇಲ್ಲಿ, ಸೊ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನೋಡಿ ಇಲ್ಲಿ 30 days ಫಾರ್ ಡೇಟ್ ಆಫ್ ಪಬ್ಲಿಕೇಶನ್ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಕೊಟ್ಟಿದ್ದಾರೆ ಕ್ಲೋಸಿಂಗ್ ಡೇಟ್. ಸೊ 30 ದಿನಗಳ ಕಾಲ ಸಮಯವನ್ನು ಕೊಟ್ಟಿದ್ದಾರೆ. ಸೊ 12 ಡಿಸೆಂಬರ್ 2021 ಕೊನೆ ದಿನಾಂಕ ಆಗಿರುತ್ತೆ ಈ ಒಂದು ಹುದ್ದೆಗೆ ಅಪ್ಲೈ ಮಾಡೋದಕ್ಕೆ ಅಂತ ಹೇಳ್ಬೋದು. ನೋಡಿ, ಇಲ್ಲಿ ಪೊಸಿಷನ್ ಹೆಸರು ಬಂದ್ಬಿಟ್ಟು ಗ್ರೂಮ್ ಅಂತ ಹೇಳಿ ಕರೆದಿರುವಂಥದ್ದು. ನೋಡಿ ಎಷ್ಟು ಹೊಟ್ಟು ಪೊಸಿಷನ್ನು 10 ಹುದ್ದೆಗಳಿಗೆ ಕರೆದಿರುವಂಥದ್ದು. ಒಂದು ಜನರಲ್ಗೆ, ಎಕನಾಮಿಕಲ್ ವೀಕರ್ಗೆ 5, OBCಗೆ 2, STಗೆ 2 ಕೊಟ್ಟಿದ್ದಾರೆ. ಸೊ 10 ಪೊಸಿಷನ್ಗೆ ಗ್ರೂಪ್ ಸಿ ಪೊಸಿಷನ್ಗೆ ಕರೆದಿರುವಂಥದ್ದು. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಆಲ್ರೆಡಿ. ನೋಡಿ, ಎನ್ವಲಪ್ ಮೂಲಕ ನೀವು ಕಳ್ಸಿಕೊಡ್ಬೇಕಾಗತ್ತೆ. ನೋಡಿ, ಎನ್ವಲಪ್ ಮೇಲೆ ಟಾಪ್ ಆಫ್ ದ ಎನ್ವಲಪ್ ಮೇಲೆ ಏನು ಬರೀಬೇಕಾಗತ್ತೆ ಅಂತಂದ್ರೆ, ಫಾರ್ ದಿ ಪೋಸ್ಟ್ ಆಫ್ ಗ್ರೂಮ್ ಅಂಡರ್ ಕ್ಯಾಟಗರಿಯನ್ನು ಕೂಡ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೋಡಿ, ಯಾವ ಕ್ಯಾಟಗರಿಗೆ ಅಪ್ಲೈ ಮಾಡ್ತಾ ಇದ್ದೀರಾ, ಜನರಲ್ ಕ್ಯಾಟಗರಿ, EWS ಕ್ಯಾಟಗರಿ, OBC ಕ್ಯಾಟಗರಿ. ಸೊ ಯಾವ ಕ್ಯಾಟಗರಿಯಲ್ಲಿ ನೀವು ಅಪ್ಲೈ ಮಾಡ್ತಾ ಇರೋದನ್ನ ಕ್ಲೀನಾಗಿ ಕವರ್ ಮೇಲೆ ಮೆನ್ಷನ್ ಮಾಡಿ ಸೊ ರಿಜಿಸ್ಟರ್ ಪೋಸ್ಟ್ ಅಥವಾ ಸ್ಪೀಡ್ ಪೋಸ್ಟ್ ಮೂಲಕ ನೀವು ಕಳ್ಸಿಕೊಡ್ಬೇಕಾಗತ್ತೆ. ಸೊ ನೋಡಿ, ಅಡ್ರೆಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಡ್ರೆಸ್ ಟು PBG ರಾಷ್ಟ್ರಪತಿ ಭವನ್, ನ್ಯೂ ಡೆಲ್ಲಿ. ಸೊ 10004. ಸೊ ಈ ಒಂದು ಅಡ್ರೆಸ್ಗೆ ನೀವು ಕಳ್ಸಿಕೊಡ್ಬೇಕಾಗತ್ತೆ ಅಂತ ಹೇಳ್ಬೋದು. ಬನ್ನಿ ಬೇರೆ ಇನ್ಫಾರ್ಮೇಶನ್ ತಿಳ್ಕೊಳ್ಳೋಣ. ನೋಡಿ, ಹೇಗೆ ಸೆಲೆಕ್ಷನ್ ಪ್ರೊಸೆಸ್ ಇರುತ್ತೆ ಅಂದರೆ, ನೋಡಿ ರಿಟರ್ನ್ ಟೆಸ್ಟ್ ಮತ್ತೆ ಸ್ಕಿಲ್ ಟೆಸ್ಟ್ ಅನ್ನ ಕೊಡ್ತಾರೆ. ಸೊ ನೋಡಿ, 1:10 ಅನುಪಾತದಲ್ಲಿ ಸೊ ಈ ಒಂದು ವೇಕೆನ್ಸೀಸ್ಗೆ ನಿಮಗೆ ಕರೆಯುವಂಥದ್ದು. ಸೊ 1:10 ಅನುಪಾತ ಅಂತ ಹೇಳಿ ಕೊಟ್ಟಿದ್ದಾರೆ. ಮೆರಿಟ್ ಮಾರ್ಕ್ಸು ಅದ್ರ ಮೇಲೆ ಬೇಸಿಸ್ ಮೇಲೆಲ್ಲ ಸ್ಕ್ರೂಟನೈಸ್ ಮಾಡಿ ಸೊ ನಿಮ್ಮ 10th ಮಾರ್ಕ್ಸ್ನೆಲ್ಲ ನೋಡ್ತಾರೆ. ಸೊ 10th ಮಾರ್ಕ್ಸ್ನೆಲ್ಲ ನೋಡಿ ಸೊ ಆ ರೀತಿ ಬೇಸಿಸ್ ಮೇಲೆ ಕರೆಯುವಂಥದ್ದು ರಿಟರ್ನ್ ಟೆಸ್ಟ್ಗೆ. ಮತ್ತೆ ರಿಟರ್ನ್ ಟೆಸ್ಟ್ ಎಲ್ಲ ಬರೆದಿದ್ದಾದ್ಮೇಲೆ ಸೊ ಆ ಒಂದು ಇದರಲ್ಲಿ ಯಾರು ಮೆರಿಟ್ ಮೇಲೆ ಚೆನ್ನಾಗಿ ಅಂಕಗಳನ್ನ ಬಂದಿರುತ್ತೋ ರಿಟರ್ನ್ ಟೆಸ್ಟಲ್ಲಿ, ಸೊ ಆ ಮೂಲಕ ನಿಮಗೆ ಕರೆಯುವಂಥದ್ದು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ನೋಡಿ, ಕ್ಯಾಂಡಿಡೇಟ್ಸ್ ಹೂ ಪಾಸ್ ರಿಟರ್ನ್ ಟೆಸ್ಟ್ ವಿಲ್ ಬಿ ಇಶ್ಯೂಡ್ ಕಾಲ್ ಲೆಟರ್ ಫಾರ್ ದ ಸ್ಕಿಲ್ ಟೆಸ್ಟ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಆ ಒಂದು ಸ್ಕಿಲ್ ಟೆಸ್ಟ್ ಕೂಡ ಇರುತ್ತೆ. ಸ್ಕಿಲ್ ಟೆಸ್ಟ್ ಇನ್ ದ ನೇಚರ್ ಓವರ್ ಆಲ್ ಮೆರಿಟ್ ವಿಲ್ ಬಿ ಬೇಸ್ಡ್ ಆನ್ ದ ಮಾರ್ಕ್ಸ್ ಆಫ್ ದ ರಿಟರ್ನ್ ಟೆಸ್ಟ್ ಓನ್ಲಿ ಅಂತ ಹೇಳಿ ಕೊಡ್ತಾರೆ. ಸೊ ಸ್ಕಿಲ್ ಟೆಸ್ಟ್ಗೆ ನೀವು ನೆಕ್ಸ್ಟ್ ಸ್ಕಿಲ್ ಟೆಸ್ಟ್ ಕರಿಬೇಕು ಅಂತಂದ್ರೆ ರಿಟರ್ನ್ ಟೆಸ್ಟಲ್ಲಿ ಒಳ್ಳೆ ಅಂಕನ ಪಡೆದು ಇದ್ರೆ ಸೊ ಇದೊಂದು ಸ್ಕಿಲ್ ಟೆಸ್ಟ್ಗೆ ಕರೆಯುವಂಥದ್ದು ಅಂತ ಹೇಳಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ನೋಡಿ, ವಯೋಮಿತಿ ಬಂದು 18 ರಿಂದ 25 ವರ್ಷ ಕೊಟ್ಟಿದ್ದಾರೆ ಜನರಲ್ ಅವ್ರಿಗೆ. ಸೊ 28 ವರ್ಷ OBC ಕೊಟ್ಟಿದ್ದಾರೆ. 30 ವರ್ಷ SC/STಗೆ ಕೊಟ್ಟಿರುವಂಥದ್ದು ಅಂತ ಹೇಳ್ಬೋದು. ನೋಡಿ, ಇಲ್ಲಿ ದ ಏಜ್ ರಿಲ್ಯಾಕ್ಸೇಷನ್ ವಿಲ್ ಬಿ ಅಪ್ಲೈಡ್ ಓನ್ಲಿ ಇನ್ ಕೇಸ್ ಆಫ್ ಕ್ಯಾಂಡಿಡೇಟ್ಸ್ ಹೂ ಪ್ರೊಡ್ಯೂಸ್ ದ ವ್ಯಾಲಿಡ್ ಸರ್ಟಿಫಿಕೇಟ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನೋಡಿ, OBC ನಾನ್ ಕ್ರಿಮಿ ಲೇಯರ್ಸು. ಸೊ ಒಂದು ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇರುತ್ತೆ. ಸೊ OBC ಅವ್ರಿಗೆ ಸೊ ಕರೆಕ್ಟಾಗಿ ನೀವೊಂದು ಸರ್ಟಿಫಿಕೇಟ್ನ ಸಬ್ಮಿಟ್ ಮಾಡಿದ್ರೆ ಏಜ್ ರಿಲ್ಯಾಕ್ಸೇಷನ್ ಮೂಲಕನೂ ಕೂಡ ನೀವು ಸಬ್ಮಿಟ್ ಮಾಡ್ಬೋದಾಗಿದೆ ಅಂತಲೂ ಹೇಳ್ಬೋದು. ಅಂದರೆ OBC ಅವರಿಗೆ ಸೆಂಟ್ರಲ್ ಪ್ರಕಾರ OBC ಅವರಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. SC/ST ಅವ್ರಿಗೆ ಕ್ಯಾಟಗರಿ 1 ಅವ್ರಿಗೆ ಸೊ ಅವ್ರಿಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುವಂಥದ್ದು.
ನೋಡಿ ಅಡ್ಮಿಟ್ ಕಾರ್ಡು ಎಲ್ಲ ನಿಮಗೆ ಕೊಡ್ತಾರಂತ ಇಶ್ಯೂ ಮಾಡ್ತಾರೆ. ಸೊ ಫಸ್ಟ್ ಅಪ್ಲಿಕೇಶನ್ ಎಲ್ಲ ಆದಮೇಲೆ ಖಂಡಿತವಾಗ್ಲೂ ಅವ್ರು ನಿಮಗೆ ರಿಟರ್ನ್ ಟೆಸ್ಟ್ ಅಡ್ಮಿಷನ್ ಕಾರ್ಡ್ ಎಲ್ಲನೂ ಅವ್ರು ನಿಮಗೆ ಖಂಡಿತವಾಗ್ಲೂ ಕೊಟ್ಟೆ ಕೊಡ್ತಾರೆ. ನೋಡಿ ಅಡ್ಮಿಷನ್ ಕಾರ್ಡು ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಅಟೆಂಡ್ ಅಂತೆಲ್ಲ ಕೊಟ್ಟಿರ್ತಾರೆ. ಸೊ ಆಲ್ರೆಡಿ ಎಕ್ಸಾಮ್ಸ್ ಎಲ್ಲ ಬರ್ದಿರ್ತೀರಾ, ನಿಮ್ಗೆ ಗೊತ್ತೇ ಇರುತ್ತೆ. ನೋಡಿ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಕ್ಯಾಂಡಿಡೇಟ್ಸ್ ಮಸ್ಟ್ ಅಪ್ಲೈ ದ ಅಪ್ಲಿಕೇಶನ್ ಆಸ್ ಪರ್ ದ ಫಾರ್ಮ್ಯಾಟ್ ಪಬ್ಲಿಷ್ಡ್ ಇನ್ ದ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಿ ಕೊಟ್ಟಿರುವಂಥದ್ದು. ನೋಡಿ ಈ ಒಂದು ಫಾರ್ಮ್ಯಾಟ್ ಅನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ನೀವು ಅಪ್ಲಿಕೇಶನ್ ಇಲ್ಲಿ ಕೆಳಗಡೆ ಬಂತು ಅಂತಂದ್ರೆ ನೋಡಿ ಇಲ್ಲಿ ಫಾರ್ಮ್ಯಾಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ನೋಡಿ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಗ್ರೂಮ್ ಅಂಡರ್, ಯಾವ ಒಂದು ಪೊಸಿಷನ್ಗೆ ನೀವು ಅಪ್ಲೈ ಮಾಡ್ತಾ ಇದ್ದೀರಾ, ಈ ಒಂದು ಅಪ್ಲಿಕೇಶನ್ ನೀವು ಪ್ರಿಂಟ್ಔಟ್ ಮಾಡ್ಕೋಬೇಕಾಗತ್ತೆ. ಪ್ರಿಂಟ್ಔಟ್ನ ತಗೊಂಡು ಇಲ್ಲಿ ಫೋಟೋನೆಲ್ಲ ಅಂಟಿಸಿ ಈ ಒಂದು ಎಲ್ಲ ಕಾಲಮ್ಸ್ಗಳನ್ನು ನೀವು ನೀಟಾಗಿ ಎಲ್ಲನೂ ಫಿಲ್ ಮಾಡಬೇಕಾಗತ್ತೆ. ನೋಡಿ ಎಲ್ಲ ಕ್ಲೀನಾಗಿ ಕೊಟ್ಟಿದ್ದಾರೆ, ಡಿಕ್ಲರೇಷನ್, ಸಿಗ್ನೇಚರ್ ಆಫ್ ದಿ ಕ್ಯಾಂಡಿಡೇಟ್. ಸೊ ಇದ್ರ ಜೊತೆಗೆ ನೋಡಿ ಇಲ್ಲೊಂದು ಕೂಡ ಅಡ್ಮಿಷನ್ ಕಾರ್ಡ್ ಅಂತ ಹೇಳಿ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನ ನಿಮಗೆ ಪೋಸ್ಟ್ ಮಾಡ್ತಾರೆ. ನೋಡಿ ನಿಮ್ಮ ಅಡ್ರೆಸ್ಸು ಎಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಹೆಸರು, ಡೇಟ್ ಆಫ್ ಬರ್ತು ಎಲ್ಲ ಕ್ಲೀನಾಗಿ ಮೆನ್ಷನ್ ಮಾಡಿ ನಿಮ್ಮ ಅಡ್ರೆಸ್ಸನ್ನೆಲ್ಲ ಹಾಕಿ ನೀವು ಈ ಒಂದು ಪೋಸ್ಟ್ ಜೊತೆಗೆ ಕಳಿಸ್ಕೊಡ್ಬೇಕಾಗತ್ತೆ. ಅವ್ರು ಮತ್ತೆ ನಿಮಗೆ ರಿಟರ್ನು ಈ ಒಂದು ಅಡ್ಮಿಷನ್ ಕಾರ್ಡ್ ಏನಿದೆ ಅವರು ನಿಮಗೆ ಅದೇ ಅಡ್ರೆಸ್ ನೀವೇನು ಮೆನ್ಷನ್ ಮಾಡಿರ್ತೀರ ಆ ಅಡ್ರೆಸ್ಗೆ ನಿಮಗೆ ಪೋಸ್ಟ್ ಮಾಡುವಂಥದ್ದು ಅಂತಲೇ ಹೇಳ್ಬೋದಾಗಿದೆ. ಸೊ ಪೋಸ್ಟ್ ಮೂಲಕನೇ ಎಲ್ಲ ಕಮ್ಯುನಿಕೇಷನ್ ಇಲ್ಲಿ ಆಗುವಂಥದ್ದು ಅಂತ ಹೇಳ್ಬೋದು. ಸೊ ಬನ್ನಿ ನೋಡೋಣ ಮತ್ತೆ ಇನ್ನೊಂದು ಇನ್ಫಾರ್ಮೇಷನ್ ಏನಿದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಹೋಗೋಣ ಒನ್ ಬೈ ಒನ್. ಫಾರ್ಮ್ಯಾಟ್ಸ್ ಎಲ್ಲ ಆಲ್ರೆಡಿ ಒಂದು ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಪ್ರಿಂಟ್ಔಟ್ನ ತಗೊಂಡು ಸೊ ಕ್ಲೀನಾಗಿ ನೀವು ಪೋಸ್ಟ್ ಮಾಡಬೇಕಾಗುತ್ತೆ. ನೋಡಿ ಇಲ್ಲಿ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿದ್ದಾರೆ. ನೋಡಿ ನೀವು ಇವಾಗ ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಆಗಲಿ ಪ್ರೈವೇಟ್ ಜಾಬ್ ಅಪ್ಲೈ ಮಾಡಿದ್ರೆ ಫಸ್ಟ್ 2 ವರ್ಷ ಪ್ರೊಬೇಷನ್ ಪೀರಿಯಡ್ ಅಂತ ಇರುತ್ತೆ. ಸೊ ಆಮೇಲೆ ಅವರು ನಿಮಗೆ ಪರ್ಮನೆಂಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಪ್ರೊಬೇಷನ್ ಅಂದರೆ ನಮ್ಮ ಕೆಲಸ ಹೇಗಿರುತ್ತೆ ಅನ್ನೋದು ನೋಡುವಂಥದ್ದು ಮತ್ತು ನಮ್ಮ ಪರ್ಫಾರ್ಮೆನ್ಸನ್ನು ಎವ್ಯಾಲ್ಯೂಯೇಟ್ ಮಾಡುವಂಥದ್ದು, ಆ ರೀತಿಯಾದಂಥ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿ ಹೇಳ್ಬೋದು. ಬೇರೆ ಯಾವುದೇ ರೀತಿಯಾದಂಥ ಯೋಚನೆ ಮಾಡೋದಿಲ್ಲ ಪ್ರೊಬೇಷನ್ ಪೀರಿಯಡು ಏನಿದು ಅಂತ ಹೇಳಿ, ಜಸ್ಟ್ ನಮ್ಮ ಪರ್ಫಾರ್ಮೆನ್ಸ್ ಎವ್ಯಾಲ್ಯೂಷನ್ಗೆ ಅಂತ ಹೇಳಿ ಪ್ರೊಬೇಷನ್ ಪೀರಿಯಡ್ ಅಂತ ಹೇಳಿ ಹೇಳುವಂಥದ್ದು. ಆಮೇಲಿಂದ ನೋಡಿ ಸರ್ಟಿಫಿಕೇಟ್ಸ್ ಟು ಬಿ ಅಟ್ಯಾಚ್ಡ್ ಅಂತ ಹೇಳಿ ಕೊಟ್ಟಿರ್ತಾರೆ. ನೋಡಿ ಇಲ್ಲಿ ಮೆಟ್ರಿಕುಲೇಷನ್ ಅಂತ ಕೇಳಿದ್ದಾರೆ. ನಿಮ್ಮ 10th ಮಾರ್ಕ್ಸ್ ಕಾರ್ಡನ್ನು ನೀವು ಹಾಕಬೇಕಾಗತ್ತೆ. ಅಥವಾ ನೀವು ಡಿಪ್ಲೊಮಾ ಮಾಡ್ಕೊಂಬಿಟ್ಟಿದ್ರು ಅವರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದಾಗಿದೆ. ನೋಡಿ 10th ಮಿನಿಮಮ್ ಕಂಪಲ್ಸರಿ ಆಗಿರಬೇಕು. ಅದ್ರ ಜೊತೆಗೆ ನೀವು ಬೇರೆ ಬೇರೆ ಯಾವುದನ್ನ ಒಂದು ಸರ್ಟಿಫಿಕೇಟ್ಸ್ ತೊಗೊಂಡಿರ್ತೀರಾ, ಕಂಪ್ಯೂಟರ್ ನಾಲೆಜ್, ಕಂಪ್ಯೂಟರ್ ಸರ್ಟಿಫಿಕೇಟ್, ಆ ರೀತಿ ಅಂತ ಯಾವುದೇ ರೀತಿಯಂಥ ಒಂದು ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ ಇತ್ತು ಅಂತಂದರೆ ಇದ್ರ ಜೊತೆಗೆ ನೀವು ಅಟ್ಯಾಚ್ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ತಾರೆ. ನೋಡಿ ಇಲ್ಲಿ ಅಟೆಸ್ಟೆಡ್ ಕಾಪಿ ಆಫ್ ಸರ್ಟಿಫಿಕೇಟ್ ಇನ್ ದ ಸಪೋರ್ಟ್ ಆಫ್ ರಿಲ್ಯಾಕ್ಸೇಷನ್ ಅಂತ ಹೇಳಿ ಕೇಳಿರುವಂಥದ್ದು, ಇಶ್ಯೂಡ್ ಫ್ರಮ್ ದ ಕಾಂಪಿಟೆಂಟ್ ಅಥಾರಿಟಿ. ನೋಡಿ ಇಲ್ಲಿ ಈ ಸರ್ಟಿಫಿಕೇಟ್ಸ್ ಅಂದರೆ ನೀವು OBC ಮೂಲಕ ರಿಸರ್ವೇಷನ್ನು, ಸೊ ಆ ರೀತಿಯಾದಂಥ ಏನಾದರೂ ಒಂದು ಸರ್ಟಿಫಿಕೇಟ್ ಇತ್ತು ಅಂತಂದರೆ ಸೊ ಆ ಒಂದು ಸರ್ಟಿಫಿಕೇಟ್ ನೀವು ಅಟೆಸ್ಟ್ ಮಾಡಿ ನೀವು ಕೊಡಬೇಕಾಗತ್ತೆ. ಇಶ್ಯೂಡ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ ಇಶ್ಯೂಡ್ ಬೈ ಕಾಂಪಿಟೆಂಟ್ ಅಥಾರಿಟಿ ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಅದೇ ನೀವು ಯಾವುದೇ ರೀತಿಯಾದಂಥ ರಿಲ್ಯಾಕ್ಸೇಷನ್ ಬಯಸ್ತಿದ್ರೆ, ಅಥವಾ ನೀವು ನೋಡಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ಸೊ ನನಗೆ ರಿಲ್ಯಾಕ್ಸೇಷನ್ ಬೇಕು ಈ ಒಂದು ಹುದ್ದೆಯಲ್ಲಿ ಅಂತ ಯಾವುದೋ ಒಂದು ಬೇರೆ ರೀತಿಯಲ್ಲಿ ನಿಮಗೆ ರಿಲ್ಯಾಕ್ಸೇಷನ್ನ ನೀವು ಪಡಿಬೇಕು ಅಂತಂದರೆ ಆ ಒಂದು ಸರ್ಟಿಫಿಕೇಟ್ನ ನೀವು ಸಬ್ಮಿಟ್ ಮಾಡಬೇಕು. ಯಾವಾಗ ಅಂತಂದರೆ ಇಂಟರ್ವ್ಯೂ ಸಮಯದಲ್ಲಿ ಅಥವಾ ಸ್ಕಿಲ್ ಟೆಸ್ಟ್ ಸಮಯದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿ ಇಲ್ಲಿ ಕೊಟ್ಟಿರುವಂಥದ್ದು. ಮತ್ತು ನೋಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ಕೊಡಬೇಕಾಗತ್ತೆ. ಮತ್ತು ಡಾಮಿಸಿಲ್ ಸರ್ಟಿಫಿಕೇಟು, ನಾನು ಈ ಒಂದು ಜಾಗಕ್ಕೆ ಸಂಬಂಧಪಟ್ಟಿದ್ದೇನೆ ಅಂತ ಹೇಳಿ ಒಂದು ಡಾಮಿಸಿಲ್ ಸರ್ಟಿಫಿಕೇಟ್ನ ಕೊಡ್ತಾರೆ. ಸೊ ಆ ಒಂದು ಬೇಕು. ನೋಡಿ ಇಲ್ಲಿ ಆಮೇಲೆ ನೋಡಿ ಎಕನಾಮಿಕಲ್ ವೀಕರ್ ಸೆಕ್ಷನ್ ರಿಲ್ಯಾಕ್ಸೇಷನ್ಗೆ ಅದು ಕೂಡ ಒಂದು ಸರ್ಟಿಫಿಕೇಟನ್ನು ಇಲ್ಲಿ ಕೊಟ್ಟಿರುವಂಥದ್ದು. ಈ ಒಂದು ನೋಟಿಫಿಕೇಶನ್ ಜೊತೆಗೆ ಆ ಒಂದು ಸರ್ಟಿಫಿಕೇಟ್ ಕೂಡ ಕೊಟ್ಟಿದ್ದಾರೆ, ಅದನ್ನು ನೀವು ನೋಡ್ಬೋದಾಗಿದೆ. ನೋಡಿ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ ಏನೇನು ಕ್ರೈಟೀರಿಯಾ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ ಆನ್ಯುವಲ್ ಇನ್ಕಮ್ಮು 8 ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು. ಸೊ ಈ ರೀತಿಯಾದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ. ಸೊ ಅವ್ರಿಗೆ ಗೊತ್ತೇ ಇರುತ್ತೆ ಸರ್ಟಿಫಿಕೇಟ್ ಇರೋವಂಥವ್ರಿಗೆ, ಸೊ ಅವ್ರಿಗೆ ಅಪ್ಲೈ ಮಾಡೋದಿದ್ರೆ ಮಾಡ್ಬೋದಾಗಿದೆ ಅಂತ ಹೇಳಿ ಹೇಳ್ಬೋದು. ಮತ್ತು ನೋಡಿ ಇಲ್ಲಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಫಾರ್ ದ ಕ್ಯಾಂಡಿಡೇಟ್ಸ್ ಅಪ್ಲಿಕೆಂಟ್ಸ್ ಅಂತ ಹೇಳಿ ಕೊಟ್ಟಿರ್ತಾರೆ. ಸೊ ಇದೇನೋ ಅಷ್ಟೊಂದು ಇಂಪಾರ್ಟೆಂಟ್, ನೀವು ಓದ್ಕೋಬೇಕಾಗತ್ತೆ. ನೋಡಿ ಪಾಸ್ಪೋರ್ಟ್ ಸೈಜ್ ಫೋಟೋಸು ಎಷ್ಟು ಸೈಜ್ ಇರಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಕೊಬೋದು. ನೋಡಿ ಕ್ಲೋಸಿಂಗ್ ಡೇಟು 30 ದಿನ ಅಂತ ಹೇಳಿದ್ದಾರೆ, ಆಲ್ರೆಡಿ ನಾನು ನಿಮಗೆ ಮೆನ್ಷನ್ ಮಾಡಿದ್ದೀನಿ ಅದ್ರ ಬಗ್ಗೆ. ನೋಡಿ ಸ್ಕಿಲ್ ಟೆಸ್ಟ್ ಇರುತ್ತೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಾ, ಸ್ಕಿಲ್ ಟೆಸ್ಟ್ಗೆ 1:10 ರೇಷೋದಲ್ಲಿ ಕರೀತಾರೆ. ರಿಟರ್ನ್ ಟೆಸ್ಟಲ್ಲಿ ಯಾರು ಪಾಸ್ ಆಗಿರ್ತಾರೋ 1:10 ರೇಷೋದಲ್ಲಿ ಕರೆದು ಸ್ಕಿಲ್ ಟೆಸ್ಟನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿ ಇಲ್ಲಿ ಹೇಳಿರುವಂಥದ್ದು. ಮತ್ತು ನೋಡಿ ಜನರಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ನೋಡಿ ರಿಟರ್ನ್ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ ಅಂತಂದರೆ ರಾಷ್ಟ್ರಪತಿ ಭವನ್ ನ್ಯೂ ಡೆಲ್ಲಿಯಲ್ಲಿ ಇರೋವಂಥದ್ದು ಅಂತ ಹೇಳ್ಬೋದು. ವೆನ್ಯೂ ರಿಟರ್ನ್ ಟೆಸ್ಟ್ ಸೆಂಟರ್ ಲೊಕೇಶನ್ ಫಾರ್ ಆಲ್ ದ ಅಬವ್ ಪೋಸ್ಟ್ ವೇಕೆನ್ಸೀಸ್ ವಿಲ್ ಬಿ ರಾಷ್ಟ್ರಪತಿ ಭವನ್ ನ್ಯೂ ಡೆಲ್ಲಿ ಅಂತ ಹೇಳಿ ಕೇಳಿರುವಂಥದ್ದು. ವೆನ್ಯೂ ಡೇಟ್ ಆ್ಯಂಡ್ ಟೈಮ್ ಆಫ್ ದ ರಿಟರ್ನ್ ಟೆಸ್ಟ್ ವಿಲ್ ಬಿ ಇಂಟಿಮೇಟೆಡ್ ಥ್ರೂ ಕಾಲ್ ಅಪ್ ಲೆಟರ್ ಆ್ಯಂಡ್ ಅಡ್ಮಿಟ್ ಕಾರ್ಡ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೀವು ಅಡ್ಮಿಟ್ ಕಾರ್ಡು ಅಲ್ಲಿ ಆಲ್ರೆಡಿ ಫಾರ್ಮೆಟನ್ನು ಕೊಟ್ಬಿಟ್ಟಿದ್ದಾರೆ, ನೀವು ಅದನ್ನ ಪೋಸ್ಟ್ ಮಾಡಿದ ತಕ್ಷಣ ಅವ್ರು ನಿಮಗೆ ಪೋಸ್ಟ್ ಮೂಲಕನೇ ನಿಮಗೆ ತಿಳಿಸ್ಕೊಡ್ತಾರೆ ಅಂತಲೇ ಹೇಳ್ಬೋದು. ಕಾಲ್ ಅಪ್ ಲೆಟರ್ಸ್ ಮೂಲಕ, ಪೋಸ್ಟ್ ಮೂಲಕ, ಅಥವಾ ನಿಮ್ಮ ಫೋನ್ ನಂಬರ್ಗಳನ್ನ ಕೊಟ್ಟಿರ್ತೀರಾ, ನಿಮ್ಮ ಮೇಲ್ ಐಡಿಗಳನ್ನ ಕೊಟ್ಟಿರ್ತೀರಾ ಅಪ್ಲಿಕೇಶನಲ್ಲಿ. ಸೊ ಅದ್ರ ಮೂಲಕನೂ ಅವರು ಕಮ್ಯುನಿಕೇಟ್ ಮಾಡೋ ಸಾಧ್ಯತೆಗಳು ಇದೆ ಅಂತ ಹೇಳ್ಬೋದು. ಮತ್ತು ಅಡ್ರೆಸ್ಸನ್ನು ಮಾತ್ರ ಕರೆಕ್ಟಾಗಿ ಮೆನ್ಷನ್ ಮಾಡಿ, ಪಿನ್ ಕೋಡ್ ಅದೆಲ್ಲನೂ ಭಾಳ ಇಂಪಾರ್ಟೆಂಟ್. ನೋಡಿ ಸಿಲೆಬಸನ್ನು ಕೊಟ್ಬಿಟ್ಟಿದ್ದಾರೆ. ನೋಡಿ ಜನರಲ್ ಆಗಿದೆ 10th ಸ್ಟ್ಯಾಂಡರ್ಡ್ ರೇಂಜಲ್ಲಿ. ನೋಡಿ ಜನರಲ್ ಇಂಟೆಲಿಜೆನ್ಸ್ ಇದೆ, ಜನರಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇದೆ,
ಮತ್ತು ನ್ಯೂಮರಿಕಲ್ ಆಪ್ಟಿಟ್ಯೂಡ್ ಇದೆ, ಜನರಲ್ ಅವೇರ್ನೆಸ್ ಇದೆ. ಯೂಶಲಿ ಯಾವುದೇ ಒಂದು ಕಾಂಪಿಟೇಟಿವ್ ಗ್ರೂಪ್ ಸಿ ಹಾಗೆ ಏನಿರುತ್ತೆ, ಸೊ ಆ ಒಂದು ಸಿಲೆಬಸ್ಸೇ ಇಲ್ಲಿ ಇರುವಂಥದ್ದು. ಖಂಡಿತವಾಗ್ಲೂ ಇಷ್ಟು ಕಂಪಲ್ಸರಿ ಇರಲೇಬೇಕು. ಗ್ರೂಪ್ ಸಿಗೆ ಅಪ್ಲೈ ಮಾಡ್ತೀರಾ, ಎಸ್ ಡಿ ಎಗೆ ಅಪ್ಲೈ ಮಾಡಿದ್ರು ಅಷ್ಟೇ. ಸೊ ಈ ಒಂದು ಕಂಪಲ್ಸರಿ ಇಷ್ಟು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ಇಷ್ಟು ನೀವು ಪ್ರಿಪೇರ್ ಮಾಡಿ ಇಟ್ಕೊಂಡಿರಬೇಕು. ನೀವು ಯಾವುದೇ ಒಂದು ಪೊಸಿಷನ್ಗೆ ಅಪ್ಲೈ ಮಾಡ್ತಾ ಇದ್ರೆ ಇಷ್ಟು ಪ್ರಿಪೇರ್ ಆಗಿ ರೆಡಿ ಆಗಿದ್ದರೆ ಯಾವುದನ್ನ ಒಂದಲ್ಲ ಒಂದು ಜಾಬ್ ನಿಮ್ಮ ಕೈಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ಇಲ್ಲಿ ಸಿಲೆಬಸ್ಸನ್ನು ಕೊಟ್ಟಿದ್ದಾರೆ, ಅದನ್ನ ನೀವು ನೋಡ್ಕೋಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಇನ್ಫಾರ್ಮೇಷನ್ ಇರೋದು ಇದರಲ್ಲಿ. ನೋಡಿ ಅಪ್ಲಿಕೇಶನ್ ಫಾರ್ಮ್ಯಾಟ್ಸ್ ಎಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೀವು ಅದನ್ನ ಪ್ರಿಂಟ್ಔಟ್ನ ತೊಗೊಂಡು ಅಪ್ಲೈ ಮಾಡುವಂಥವ್ರು, ಇಂಟ್ರೆಸ್ಟ್ ಇರುವಂಥವ್ರು ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ಒಂದು ಇನ್ಫಾರ್ಮೇಷನ್ನು ನಿಮ್ಗೆಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರೂ ನಿಮ್ಮ ಫ್ರೆಂಡ್ಸ್ಗೆ ಹೆಲ್ಪ್ ಆಗ್ಬೋದು. ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ತಪ್ತಿರ ಎಲ್ಲರೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್.